ಇಲ್ಲಿ ನೋಡ್ರಿ ಸ್ಟ್ರಕ್ಚರ್ ನಿಮಗೆ ಹೆಂಗಿದೆ ಅಂತ ಬಿಕಾಸ್ ಆಫ್ ಪ್ಲಾಸ್ಟಿಕ್ ಎಲ್ಲ ನಿಮಗೆ ಫ್ರೈ ಮಾಡಿರೋದು ಎರಡು ಕೈ ಮುಟ್ರಿ ಸರ್ ಓಕೆ ನೀವು ಮುಟ್ರಿ ಸರ್ ನಮ್ಮ ತಾಯಂದ್ರಿಗೆ ಕೊಡೋದು ಇದು ನೀವು ಮುಟ್ರಿ ಸರ್ ನೋಡ್ರಿ ಹೆಂಗಿದೆ ಫೀಲ್ ಇದೆ ಎರಡು ಕೈ ಮುಟ್ಬೇಕು ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಂತ ಸಿಸ್ಟಮ್ ಅಂತ ನೋಡಿ ಎರಡು ಕೈ ಯೂಸ್ ಮಾಡಿ ಓಕೆನಾ ನೋಡಿ ಸೊ ಏನಾಗಿದೆ ಇವತ್ತು ನಾವು ಕ್ವಾಲಿಟಿ ಅಂತ ಹೋಗ್ತಾ ಇದ್ದೀವಿ ಸೊ ಹೆಲ್ತಿ ಲೇಡಿ ಏನಾದ್ರು ಒಬ್ಬ ಹೆಲ್ತಿ ಲೇಡಿ ಎಷ್ಟು ಬ್ಲಡ್ ಆಗಬೇಕು ಪರ್ ಡೇ ಆಯ್ತು ಗೊತ್ತಾಯ್ತು ಇಲ್ಲ 40 to 50 ml ಆಫ್ ಬ್ಲೀಡ್ ಆಗಬೇಕು ಇವತ್ತು ಓವರ್ ಫ್ಲೋಯಿಂಗ್ ಇದೆ ಇವತ್ತು ಸೊ ಹಂಗಾಗಿ ಜಸ್ಟ್ ಇಲ್ಲಿ ನೋಡ್ರಿ ಎಷ್ಟು ml ಹಾಕಿದ್ರು ನೀವು 90 ml ಇದೆ ಇದು ಕೂಡ 90 ml ಇದೆ 100 ಮಾಡಲ 90 ಇದು 100 ಇದೆ ಹಾಕ್ಬಿಡ್ರಿ 100 ಹಾಕ್ಬಿಡಿ 100 60 ml ಹಾಕ್ಯಾನ್ರಿ ಓಕೆನಾ ಈಗ ಜಸ್ಟ್ ಟಚ್ ಮಾಡಿ ಸರ್ ಅದಕ್ಕೆ ಎಲ್ಲ ಕೈ ಅಲ್ಲ ಡೀಪ್ ಬಿಡ್ರಿ ಹಿಂಗೆ ಕೈ ಹಾಸ್ತಾನೆ ನೀರು ಯಾವುದಿದೆ ಹೌದಲ್ಲ ಇದು ಸ್ವಿಮ್ಮಿಂಗ್ ಪೂಲ್ ಅಡ್ವರ್ಟೈಸ್ಮೆಂಟ್ ತೋರಿಸ್ತಾರಲ್ಲ ಅಷ್ಟು ನೀರು ಹಿಡ್ಕೊಂಡಿರಲ್ಲ 60 ml ನೀರು ಇದನ್ನ ಹಿಡ್ಕೊಳಕ್ಕಾಗಿಲ್ಲ 100 ml ವಾಟರ್ನ ನಾನು ಹಾಕಿದ್ದೇನೆ ರೀ ಇನ್ನೂ ಡ್ರೈ ಇದೆ ಇನ್ನೂ 100 ml ಹಾಕಿದ್ರೂ ಕೂಡ ಇದೆ ನಿಮಗೆ ತಗೊಳುತ್ತೆ ಅದರ 40 ml ನೀರನ್ನು ಕೂಡ ಹಾಕಿದೆ ಇಲ್ಲಿ ನಿಯರ್ ಅಬೌಟ್ ಎಷ್ಟಾಯ್ತು 140 ml ವಾಟರ್ ಆಯ್ತು ಸೀಸರ್ ಆಯ್ತನ ಸೀಜರ್ ಐತಿ ಇದು ಟಿವಿ ಅಡ್ವರ್ಟೈಸ್ಮೆಂಟ್ ತೋರಿಸ್ತಾರೆ ನಿಮಗೆ 8 ಲೇಯರ್ ಇದೆ ಅಂತ ಐತಿ ಫ್ರಂಟಿಗೆ ನೋಡ್ರಿ ಫ್ರಂಟ್ ಇಂದ ಏನಿದೆ ಇಲ್ಲಿ ಪ್ಲಾಸ್ಟಿಕ್ ಚೇರ್ ಹೌದಾ ಕಾಟನ್ ಟೈಪ್ ಹಾಕ್ಯಾರ ಬಟ್ ಇದು ಒರಿಜಿನಲ್ ಕಾಟನ್ ಅಲ್ಲ ಸೊ ಇಲ್ಲಿ ನೋಡ್ರಿ ಇದೇನು ಹೇಳ್ರಿ ಇದೆ ಮತ್ತು ಇನ್ಫೆಕ್ಷನ್ ಆಗಿರ್ತಲ್ರಿ ಅದು ಸೊ ಇದು ಏನಪ್ಪ ಅಂದ್ರೆ ಇದರದ್ದು ಹೇಳ್ಬಿಡ್ತಾನೆ ನಿಮಗೆ ನಾವು ಲೇಡೀಸ್ ಏನು ಪ್ಯಾಡ್ ಯೂಸ್ ಮಾಡ್ತಿರೋ ಅಲ್ಲಿಂದ 1.5 ಇಂಚ್ ನಮಗೆ ಗಣಿಕ ಇರುತ್ತೆ ಸೊ ಅದು ನೀವು ಬ್ಲಡ್ ಬ್ಲೀಡ್ ಆಗಬೇಕಾದ್ರೆ ಡಯಾಕ್ಸಿನ್ ಅಂತ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ ಸೊ ಅದು ಬ್ಲಡ್ ನಿಮ್ಮ ಪ್ಯಾಡಿಗೆ ಬಿದ್ದ ತಕ್ಷಣ ಇಟ್ಸ್ ಕನ್ವರ್ಟು
ಡಯಾಕ್ಸಿನ್ ಅಂತ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ. ಆ ಕೆಮಿಕಲ್ ರಿಲೀಸ್ ಏನಾಗುತ್ತೆ, ಇಮ್ಮಿಡಿಯೇಟ್ ಆಗಿ ಗರ್ಭಕೋಶಕ್ಕೆ ಟಚ್ ಆಗುತ್ತೆ ಸರ್. ಆ ಗರ್ಭಕೋಶಕ್ಕೆ ಟಚ್ ಆದಾಗ್ಲೇ ಅದು ಏನಾಗುತ್ತೆ, ಸರ್ವಿಕ್ಸ್ ಕ್ಯಾನ್ಸರ್ಗೆ ಇವತ್ತು ಕನ್ವರ್ಟ್ ಆಗ್ತಾ ಇರ್ತಕ್ಕಂಥದ್ದು. ಓಕೆನಾ? ಸೊ ಈಗ ಇದ್ರಾಗ 8 ಲೇಯರ್ ಅಂತ ನಾವು ಹೇಳಿದ್ದೀವಿ. ಸೊ ಇದನ್ನ ನೋಡೋಣ ಈಗ. ಗೊತ್ತಾಗ್ತದೆ ಇದು ನಿಮಗೆ ಸೌಂಡ್ ಡ್ರೈ ಐತಾ ಹಸಿ ಐತಾ ನೋಡಿ. ಇದನ್ನ ನೋಡ್ರಿ, ಎಷ್ಟು ಗಾಳಿ ಓಡಾಡಕ್ಕೆ ಜಾಗ ಇದೆ ನೋಡಿ, ಎಷ್ಟು ಸೂಕ್ಷ್ಮವಾಗಿ ನೋಡ್ರಿ ಅಲ್ಲಿ ನಿಮಗೆ ಕಾಣಿಸುತ್ತೆ. ಆಕ್ಸಿಜನ್ ರಿಲೀಸ್ ಯಾವ ಥರ ಆಗುತ್ತೆ ಅನ್ನೋದನ್ನ ನೀವು ನೋಡ್ಬೋದು. ಹಿಂದೆ ನ್ಯಾಚುರಲ್ ಆಗಿ ಕಾಟನ್ ಕ್ಲಾತ್ಸ್ ಅನ್ನ ಯೂಸ್ ಮಾಡ್ತಾ ಇದ್ರು. ಸೊ ಅದರಲ್ಲಿ ಕಾಟನ್ ಕ್ಲಾತ್ಸ್ ಅಲ್ಲಿ ಆಕ್ಸಿಜನ್ ರಿಲೀಸ್ ಆಗ್ತಾ ಇತ್ತಲ್ವಾ. ಸೊ ಈಗ ಆಕ್ಸಿಜನ್ ರಿಲೀಸ್ ಆಗೋದೇ ಇಲ್ಲ ಈಗ ಪ್ಲಾಸ್ಟಿಕ್ ನಾವು ಯೂಸ್ ಮಾಡೋದ್ರಿಂದ. ಸೊ ಜಸ್ಟ್ ಇಲ್ಲಿ ಕೂಡ ನೋಡ್ರೆ ಇದರಲ್ಲಿನೂ ಕೂಡ ಹೋಲ್ಸಿದೆ ಅಲ್ವಾ, ಆಟೋಮೆಟಿಕ್ಲಿ ಆಕ್ಸಿಜನ್ ನಮಗಿಲ್ಲಿ ಕ್ಲಿಯರ್ ಆಗಲೇಬೇಕಿಲ್ಲ. ಸೊ ಅದರ ಜೊತೆಗೆ ಇಲ್ಲಿ ನೋಡ್ರಿ, ಇದು ಜೆಲ್ ಇದೆ ಇಲ್ಲಿ ಮೊದಲು ನೋಡ್ರಿ. ನೀರು ಹಾಕ್ಬೇಕು, ನೀರು ಹಾಕ್ಬೇಕು. ಇನ್ನೊಂದು ಸ್ವಲ್ಪ ಹಾಕಿದ್ರೆ ಮುಗಿತದೆ. ತುಂಬುತ್ತೆ ಅಲ್ಲ ಅಂತ. ಅದಕ್ಕೂ ಹಾಕಿ. ಏನು ಜೆಲ್ ಇದು ಸರ್ ಇದು ಪಪ್ಪಾಯ ಮತ್ತು ಬಾಳೆದಿಂಡ, ಅಲೋವೆರಾ, ಪಪ್ಪಾಯ, ಬಾಳೆದಿಂಡ. ಸ್ಮೆಲ್ ಏನು ಮಾಡ್ತೀವಿ ಸರ್? ಅಲ್ಲ ಅದು ಈಗ ತಿನ್ಬಾರ್ದು. ಒರಿಜಿನಲ್ ಸ್ವಲ್ಪ ಅಷ್ಟು ಕ್ವಾಲಿಟಿ ಇದೆ. ಮತ್ತು ನುಂಗಿದ್ದೀನಿ ಉಳಿನ ಇದು ನೋಡಿ. ಇದು ಕೈಗೆ ಇದು ಮಾಡ್ಕೊಳ್ಳಿ, ಇದು ಮಾಡ್ಕೊಳ್ಳಿ ಸರ್. ಒಂದು ಸೈಡ್ ನೋಡ್ರಿ ಎಷ್ಟು ಈಸಿಯಾಗಿ ಬರ್ತಾ ಇತ್ತು ನೋಡ್ರಿ, ಹೌದಲ್ಲ ಸರ್? ಇದೇ ಕ್ವಾಲಿಟಿನ ನೀವು ತೋರಿಸಿದ್ರೆ ಸಾಕಲ್ಲ, ಕ್ಲಿಯರ್ ಆಗಲ್ಲ ನೋಡ್ರಿ. ಇದು ಲಾಸ್ಟ್ ಲೇಯರ್ ಇದೆ. ಜಸ್ಟ್ ನೀವು ಇದನ್ನು ಹಿಂಗೆ ಸ್ಕ್ರಬ್ ಮಾಡಿ ಸರ್, ನಿಮ್ಮ ಸ್ಕಿನ್ದು ಟ್ಯಾನ್ಸ್ದು ನೀವೆಲ್ಲ ಬೆಳಗಿದ್ದೀರಿ, ನಾನು ಕರಗಿದನ್ನು ಡಿಫ್ರೆನ್ಸ್ ಅದೇ ಗೊತ್ತಾಗ. ಬರೋದು. ಒಂದು ಕೈ ಹಾಕಿ ಒಂದು ಕೈ ಬಿಟ್ಟರೆ ಇಲ್ಲೇ ಗೊತ್ತಾಗುತ್ತೆ. ನೀವು ಇದು ಡ್ಯಾನ್ಸ್ ಇದೆ ಜಸ್ಟ್ ಸ್ಕ್ರಬ್ ಮಾಡಿ. ಇದು ನೀವು ಕಾರ್ಡ್ ಒಂದು ಯೂಸ್ ಮಾಡಿರ್ತೀರಲ್ಲ, ಯೂಸ್ ಮಾಡದೇ ಇರೋದನ್ನು ವಾಟರ್ ಹಾಕಿ ಇದನ್ನ ಜೆಲ್ ತೆಗೆದಿಟ್ಕೊಂಡ್ಬಿಟ್ರೆ ಮುಗಿಯುತ್ತೆ. ಸೊ ನಿಮಗೆ ಎಲ್ಲಾದರೂ ಬಾಡಿ ಪೇನ್ಸ್ ಇದ್ದರೆ ಇದನ್ನ ಇಟ್ಕೊಳ್ರಿ. ನೀವು ಎಲ್ಲಿ ಪೇನ್ ಅಂತಿರಲ್ಲ ಇದನ್ನ ಇಟ್ಕೊಳ್ರಿ, ಪರ್ಸಲ್ಲಿ ಇಟ್ಕೊಳ್ರಿ. ಮನೆಗೆ ಹೋದ್ಮೇಲೆ ಜಸ್ಟ್ ಒಂದು 2 ಹನಿ ನೀರು ಚಿಮ್ಮಿಸ್ಬಿಟ್ಟು ನೀವು ಇದನ್ನ ಹಾಕ್ಕೊಂಬಿಡ್ರಿ. ಅದ್ರ ಪೇನ್ ರಿಲೀಫ್ ಆದ ತಕ್ಷಣ ಇದು ಬಿಟ್ಟು ಬಿಡ್ತದೆ. ಥ್ಯಾಂಕ್ ಯು, ಧನ್ಯವಾದ. ಅದು ಬೌಲ್ ಚೆಕ್ ಮಾಡಿ, ಟೆಸ್ಟಿಂಗ್ ಲಾಸ್ಟ್ ಬೌಲ್ ಚೆಕ್ ಮಾಡಿ. ನೋಡಿ ಸರ್, ಅಷ್ಟು ಐಸ್ ಕ್ರೀಮ್ ಮಾಡಬೇಕು. ನೀರಿದೆಯಾ ಸರ್? ಆಯ್ತಾ? ಎಲ್ಲಿದೆ ಸರ್ ವಾಟ್ರ್? ಹಿಂಡಿ ಬೇಕಾರೆ ಹಿಂಡಿ ಬರುತ್ತಾ ನೀರು? ಏನು ಬರೋದು, ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟು ಸಕ್ಕರೆ ಹೆಂಗೆ ಇರ್ತದೆ. ಇದು ತಗೊಂಡು ಗೊಬ್ಬರ ಗಿಡಕ್ಕೆ ಹಾಕಿದ್ರೆ ಗೊಬ್ಬರ ಆಗ್ತದೆ. ಇದನ್ನ ಡೆಮೋ ತೋರಿಸಿದ್ರಿ, ಒಪ್ಪಿಗೆ ಅಂತಾರೆ ಲೇಡೀಸ್. ಈ ಕೆಲಸ ಮಾಡಿ ಸಾಕು, ಇಷ್ಟು ಕೆಲಸನ ಇಷ್ಟೇ ಮಾಡಿ ಕೋಟ್ಯಾಧಿಪತಿ ಆಗ್ತಾರೆ.